ಶಾಂತಾಗಿ ಪ್ರಜ್ಞೆ ಬರೋದ್ರೊಳಗೆ ವೈದೇಹಿನ ಮನೆ ಕರೆಸ್ಬೇಕಂತೆ. ಆಮೇಲೆ ಅವ್ರ ಹತ್ರ ಕರ್ಕೊಂಡ್ ಬರಕ್ ಹೇಳಿದ್ರು. ಹಾಗಾದ್ರೆ ಮೊದ್ಲು ದೇವಾಂಶಿಗ್ ಫೋನ್ ಮಾಡಿ ವೈದೇಹಿನ್ ಕರ್ಕೊಂಡ್ ಬಾ ಅಂತ ಹೇಳಿ ಅತ್ತೆ. ಆಯ್ತು. ಇವಳು ಮೊದ್ಲಿನ ತರನೇ ಆದ್ರೆ ವಾಲಿ ಪರಿಸ್ಥಿತಿ ಏನು? ವಾಲಿ ಸಿಕ್ಕಾಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಈಗ ವಾಲಿ ಇಲ್ಲಿ ಇಲ್ದೇ ಇರೋದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಸಾಯಿಸಿದ್ದು ವಾಲಿ ಅಂತ ಎಲ್ಲರಿಗೂ ಹೇಳ್ಬಿಡ್ತಿದ್ಲು. ಮೊದಲು ಈ ವಿಷಯನ ವಾಲಿಗೆ ಹೇಳಿ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬೇಕು. ಹೌದು ಹೌದು ಬಾವಾ, ಹಾ, ನಾನು ಮತ್ತೆ ಕಾಲ್ ಮಾಡ್ತೀನಿ. ನಮ್ಮ ಮಗು ನಮ್ಮ ಕೈಗೆ ಸೇರೋ ಹೊತ್ತಿಗೆ ಅಮ್ಮ ಹುಷಾರಾಗ್ಬಿಟ್ರೆ ಸಾಕು. ಆಗ್ತಾರೆ ವೈದೇಹಿ, ಬೇಗ ಹುಷಾರಾಗಿ ಅತ್ತೆ ಮಾತಾಡೋ ಹಾಗಾಗ್ತಾರೆ ನೋಡು. ಇಂದು ಏನು ಫೋನ್ ಮಾಡ್ತಿದ್ದಾಳಿರು? ಹಲೋ ಇಂದು. ಏ ದೇವಾ, ಹೇಳಿಂದು. ನೀನು ವೈದೇಹಿ ಈಗ್ಲೇ ಹೊರಟು ಮನೆಗ್ ಬರಬೇಕು ದೇವಾ. ಏನಾಯ್ತು ಇಂದು? ಯಾಕಷ್ಟು ಬೇಗ ಬಾ ಅಂತಿದ್ಯಾ? ಏನು ಗಾಬರಿ ಆಗಿರೋ ಹಾಗಿದ್ಯಾ? ಏನಾಯ್ತು? ಗಾಬರಿ ಪಡುವಂಥದ್ದು ಏನೂ ಆಗಿಲ್ವೋ? ಶಾಂತ ನನ್ನ ಅಮ್ಮ ಅಂತ ಕರೆದ್ಲು. ನಿಮ್ಮಪ್ಪನೂ ಗುರ್ತು ಹಿಡಿದ್ಲು ಕಣೋ. ಒಂದ್ ಸೆಕೆಂಡ್ ಇಂದು, ಇನ್ನೊಂದ್ಸಲ ಹೇಳು. ನಿಮ್ಮಪ್ಪನ ಗುರ್ತು ಹಿಡಿದ್ಲು ಕಣೋ. ನಿಜನಾ ಅಜ್ಜಿ? ಹೌದು ಮೊಮ್ಮಗಳೇ. ಬಾವಾ, ಅಮ್ಮ ಹುಷಾರಾಗೋದ್ರಂತೆ. ಈಗಷ್ಟೇ ಅನ್ಕೊಂಡೆ ಅಲ್ವಾ ಅಮ್ಮ ಹುಷಾರಾದ್ರೆ ಚೆನ್ನಾಗಿರುತ್ತೆ ಅಂತ. ಹುಷಾರಾಗೋದ್ರು ಬಾವಾ. ಎಲ್ಲ ಒಳ್ಳೆ ಶಕುನಗಳೇ. ಇನ್ಮೇಲೆ ನಮ್ ತೊಂದರೆಗಳೆಲ್ಲ ತೀರ್ ಹೋದಂಗೆ. ದೂರ ಆದಂಗೇನೆ ವೈದೇಹಿ. ಆದ್ರೆ ಏನಾಯ್ತು ಅಜ್ಜಿ? ನಮ್ಮನ್ನ ಅವಳು ಗುರ್ತು ಹಿಡಿದ್ಲು ನಿಜ. ಆಗ ಅವಳು ಕಣ್ಣು ಮುಂದೆನೆ ವೈಶಾಲಿನ ಸಾಯಿಸಿದ್ರಲ್ವಾ, ಅದನ್ನ ನೆನಪಿಸ್ಕೊಂಡು ವೈದೇಹಿನ ಕೊಂದ್ಬಿಟ್ರು ಅಂತ ಮತ್ತೆ ಪ್ರಜ್ಞೆ ತಪ್ಪಿದ್ಲು. ಹೌದಾ? ಹೌದು. ಮತ್ತೆ ಪ್ರಜ್ಞೆ ಬಂದ್ರೆ ವೈದೇಹಿನ ಸಾಯಿಸ್ಬಿಟ್ರು ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿದಾಳೆ. ಅಮ್ಮ ಫೋನ್ ಮಾಡಿದ್ಯಾ? ತಗೋ, ನೀನು ಅವ್ರ ಹತ್ರ ಮಾತಾಡು. ಅಜ್ಜಿ ಹೇಳ್ತಾ ಇದಾರಲ್ಲಮ್ಮ, ನೀನ್ ಈಗ್ಲೇ ಹೊರಟು ಬಂದು ಅವಳು ನಿನ್ನ ನೋಡೋವರೆಗೂ ಶಾಂತ ನೀನ್ ಬದುಕಿದೀಯ ಅಂತ ನಂಬಲ್ಲ. ನೀನ್ ಬದುಕಿದೀಯ ಅಂತ ಗೊತ್ತಾದ್ರೆ ಆಗ ಅವಳು ಗುಣ ಆಗ್ತಾಳೆ. ಆಮೇಲೆ ಅವಳನ್ನ ಆಯುರ್ವೇದ ಕೇಂದ್ರಕ್ಕೆ ನಾವು ಕರ್ಕೊಂಡು ಹೋಗ್ಬೇಕು. ಪದೇ ಪದೇ ಹೀಗೆ ಆಗ್ತಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತಿದಾರಮ್ಮ. ಇಲ್ಲ ಮಾವ, ನಾವ್ ಇವಾಗ್ಲೇ ಹೊರಟು ಬರ್ತಾ ಇದೀವಿ. ಹಾಗೆ ಆಗ್ಲಮ್ಮ, ಬೇಗ ಬನ್ನಿ. ಆಗ್ಲಿ ಅಪ್ಪ. ಅಮ್ಮ, ಅಪ್ಪ, ಅಪ್ಪ. ಇಲ್ಲೇ ಇದ್ದೀನಮ್ಮ. ಅಪ್ಪ, ಅಪ್ಪ, ಬೇಗ ಮನೆಗೆ ಹೋಗ್ಬೇಕು ಅಪ್ಪ. ಯಾಕಮ್ಮ? ಏನಾಯ್ತಮ್ಮ? ಯಾಕಮ್ಮ ಅಷ್ಟ್ ಅರ್ಜೆಂಟಾಗಿ ಮನೆಗೆ ಹೋಗೋ ಅವಶ್ಯಕತೆ ಏನಿದೆಯಮ್ಮ? ಇಲ್ಲಿ 3 ದಿವಸ ಇದು ಹೋಗ್ಬೇಕಲ್ವಾ? ಹೌದಮ್ಮ, ಆದ್ರೆ ಅಮ್ಮ ಈಗ ಸರಿ ಹೋಗಿದ್ದಾರಂತೆ. ಎಲ್ಲಾರನ್ನೂ ಗುರ್ತು ಹಿಡಿತಾ ಇದ್ದಾರಂತೆ ಅಪ್ಪ. ಏನೇ, ನನ್ನ ಮೊಮ್ಮಗಳೆಲ್ಲೋ ಕಷ್ಟಪಟ್ಕೊಂಡಿದ್ರೆ ನೀನು ಅಮ್ಮ ಅಪ್ಪ ಅಂದ್ಕೊಂಡು ಖುಷಿಯಾಗಿರ್ತೀಯ? ಮಾಡ್ತೀನಿ ತಡಿ ನಿಂಗೆ. ಇವಾಗ ಸರಿ ಹೋದ್ರಲ್ಲ, ಇನ್ನೇನು ಚಿಂತೆ ಮತ್ತೆ? ಇನ್ನೊಂದು 3 ದಿನ ಇದ್ದು ಹೋಗ್ಬೋದಲ್ವೇನಮ್ಮ? ಹಾಗಲ್ಲ ಅಜ್ಜಿ, ವೈದೇಹಿ ಕಾಣಿಸ್ತಾ ಇಲ್ಲ ಅಂತ ಅತ್ತೆ ಗಾಬರಿ ಆಗಿದಾರಂತೆ. ಏನೋ ಆಗಿರಬಹುದು ಅಂತ ಹೆದರ್ಕೊಂಡಿದ್ದಾರೆ. ನಾವು ತಕ್ಷಣ ಹೋಗಿ ಅವ್ರನ್ನ ನೋಡ್ಲಿಲ್ಲ ಅಂದ್ರೆ ಮತ್ತಷ್ಟು ಅವ್ರ ಆರೋಗ್ಯ ಹಾಳಾಗಬಹುದು ಅಜ್ಜಿ. ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ಹೌದಾ? ಹಾಗಾದ್ರೆ ನೀವು ಈಗಲೇ ಹೊರಡಿ. ಎಲ್ಲಿಗೋ ಇವಳು ಹೋಗೋದು?
ಇವಾಗೇನಾದ್ರೂ ಹೊರಟೋದ್ರೆ ಮತ್ತೆ ಇವಳು ನನ್ನ ಕೈಗೆ ಸಿಗೋದಿಲ್ವಲ್ಲ. ಇವಳ ಮಗನ್ ಸಾಯಿಸಿ ನಾನು ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಹಾ, ಅದು ಹೇಗ್ ಹೋಗಕ್ಕಾಗತ್ತೆ? 3 ದಿನ ಇರ್ದೇ ಹೋದ್ರೆ ಅನಿಷ್ಟ. ಏ ಸುನಂದ, ನಿಂಗ್ ಗೊತ್ತಿಲ್ವಾ ಹೇಗೆ ಕಳ್ಸಕ್ ಒಪ್ಕೊಂಡೆ? ಏನಪ್ಪ ಶಕನ ಅಮ್ಮ, ಯಾವುದಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆದರೆ ಈಗ ವೈದೇಹಿ ಹೋಗದೆ ಇದ್ರೆ ಅವ್ರ ತಾಯಿ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ನೀವಿಬ್ರು ಹೊರಡಿ. ಸರಿ ಅಪ್ಪ. ಅಮ್ಮ, ನಾವು ಹೋಗ್ಬರ್ತೀವಿ. ಸರಿ ಅಮ್ಮ, ಹುಷಾರು. ಜೋಪಾನ. ಏನಾಯ್ತು ಅಜ್ಜಿ? ನಾನು ಹೋಗ್ತಾ ಇದ್ದೀನಿ ಅಂತ ಯಾಕಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ಮತ್ತೆ ಬರ್ತೀನಿ ಅಲ್ವಾ? ನೀವು ನನಗೆ ಮಾತು ಕೊಟ್ಟ ಹಾಗೆ ನೀವೇ ನನಗೆ ಬಾಣಂತನಾನು ಮಾಡಿ, ಸರಿನಾ? ಆದರೆ ಇವಾಗ ನಾನು ಹೋಗಬೇಕು, ಸರಿನಾ? ಹೋಗಿ ಬರ್ತೀನಿ. ಬನ್ರಿ ಹೋಗೋಣ. ಗೊತ್ತಾಗೋಯ್ತಾ? ಹಾಗಾದ್ರೆ ಊರ್ಮಿಳನ್ ಜೊತೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರ್ಬೇಕು. ಅದಕ್ಕೆ ಚೇಳಿಂದಾನು ತಪ್ಪಿಸ್ಕೊಂಡಿದ್ದು, ನನ್ನಿಂದಾನು ತಪ್ಪಿಸ್ಕೊಂಡು ಖುಷಿ ಖುಷಿಯಾಗಿ ಆಚೆ ಹೋಗ್ತಿದ್ದಾಳೆ. ಆದರೆ ನಾನು ಮಾತ್ರ ಸುಮ್ಮನಿರಲ್ಲ ವೈದೇಹಿ, ನಿನ್ನ ಸಂತೋಷವಾಗಿರಕ್ಕೆ ಬಿಡಲ್ಲ. ಎಲ್ಲಿ ಹೋಗಿ ಸತ್ತ ಈ ವಾಲಿ? ಅಮ್ಮ ನೋಡ್ಕೊಂಬರ್ತೀನಿ ಅಂತ ಬೆಳಗ್ಗೆನೆ ಹೋದ. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಅಷ್ಟಕ್ಕೂ ಬದುಕಿದಾನ ಸತ್ತೋದ್ನ? ಇಲ್ಲಿ ನೋಡಿದ್ರೆ ನಿನ್ ಬಂಡವಾಳ ಎಲ್ಲ ಬಯಲಾಗೋ ಥರ ಇದೆ ಕಣೋ ವಾಲಿ. ಶಾಂತಾದೇವಿನ ಸರಿಯಾಗಿ ಸಾಯಿಸೋದು ಬಿಟ್ಟು ಅವಳಿಗೆ ಹುಚ್ಚಿಡಿಯೋ ಥರ ಮಾಡಿಬಿಟ್ಬಿಟ್ಟೆ. ಈಗ ಅವಳು ಮತ್ತೆ ಮೊದಲಿನ ಥರ ಆಗಿ ವೈಶಾಲಿನ ಸಾಯಿಸಿದ್ದು ವಾಲಿನಿ ಅಂತ ಹೇಳ್ಬಿಟ್ರೆ ಅಷ್ಟೇ, ನಿನ್ ಚಾಪ್ಟರ್ ಕ್ಲೋಸ್. ಏನಾದರೂ ಮಾಡಿ ಅವನನ್ನ ಸೇವ್ ಮಾಡಬೇಕು. ಇಲ್ಲಾಂದ್ರೆ ನಾನು ಮಾಡೋ ಪ್ರತಿ ಕೆಲಸಕ್ಕೆಲ್ಲ ಯಾರು ಸಪೋರ್ಟ್ಗೆ ನಿಲ್ಲಲ್ಲ. ಹೋಗ್ಲಿ, ಸಪೋರ್ಟ್ ಬೇಡ, ಹೋದ್ರೆ ಹೋಯ್ತು ಅನ್ಕೊಳ್ಳೋಣ ಅನ್ಕೊಂಡ್ರೆ ಅವನು ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಂತೀನಿ. ನನ್ನನ್ನು ಸಿಕ್ಕಾಕಿಸ್ದೆ ಅವನು ಹೋಗಲ್ಲ. ನಾನೇನು ಮಾಡಬೇಕು ಈಗ? ಶಾಂತಾದೇವಿ ಬಾಯಿ ಮುಚ್ಚೋದ್ರಿಂದ ಕೆಲಸ ಆಗುತ್ತೆ, ಆದ್ರೆ ಹೇಗೆ? ಹೌದು, ಅವ್ರಮ್ಮನ ಮೀಟ್ ಮಾಡ್ತೀನಿ ಅಂತ ಹೇಳ್ದ ಅಲ್ಲ, ಒಂದ್ಸಲ ಅವ್ರಮ್ಮಂಗೆ ಫೋನ್ ಮಾಡಿ ನೋಡೋಣ. ಊರ್ಮಿಳ ಫೋನ್ ಮಾಡ್ತಿದ್ದಾಳಲ್ಲ. ಹಲೋ. ಹಲೋ ಚಿಕ್ಕತ್ತೆ, ಎಲ್ಲಿದ್ದೀರಾ? ವಾಲಿ ಎಲ್ಲಿದ್ದಾನೆ? ವಾಲಿನಾ? ಹೌದು ಅತ್ತೆ, ಈಗ ಅವನ ಬಣ್ಣ ಎಲ್ಲ ಬಯಲಾಗೋ ಥರ ಇದೆ. ಶಾಂತಾದೇವಿ ಮತ್ತೆ ಮೊದಲಿನ ಥರ ಆಗ್ತಿದ್ದಾಳತ್ತೆ. ಎಲ್ಲರನ್ನೂ ಸ್ವಲ್ಪ ಸ್ವಲ್ಪನೇ ಗುರ್ತು ಹಿಡಿಯೋಕೆ ಶುರು ಮಾಡಿದಾಳೆ. ಕೊನೆ ಹಂತದ ಟ್ರೀಟ್ಮೆಂಟ್ಗೆ ಆಯುರ್ವೇದ ಸೆಂಟ್ರಿಗೆ ಕರ್ಕೊಂಡು ಹೋಗ್ಬೇಕು. ಪೂರ್ತಿ ಗುಣ ಆಗಿ ಎಲ್ಲ ನೆನಪಿಗೆ ಬಂದು ವೈಶಾಲಿನ ಸಾಯಿಸಿದ್ದು, ಅವಳನ್ನು ಸಾಯಿಸಕ್ ನೋಡಿದ್ದು ವಾಲಿನೇ ಅಂತ ಹೇಳಿದ್ಲು ಅನ್ಕೊಳ್ಳಿ, ವಾಲಿ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಆಲ್ರೆಡಿ ಅವನ ಪರಿಸ್ಥಿತಿ ಹೀಗೆ ಇದೆ, ಹೊರಗ್ ಬಂದ್ರೂ ಅವನ ಪರಿಸ್ಥಿತಿ ಹೀಗೆ ಇರುತ್ತೆ ಅಂದ್ರೆ ಏನ್ ಮಾಡ್ಲಿ ಈಗ? ವಾಲಿಗೆ ಏನೂ ಆಗ್ಬಾರ್ದು ಅಂದ್ರೆ ಶಾಂತಾದೇವಿ ಮಾತ್ರ ಬಾಯ್ ಬಿಡಬಾರ್ದು ಅತ್ತೆ. ಏನಾದ್ರೂ ಮಾಡೋಣ ಅಂದ್ರೆ ವಾಲಿ ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾತೆ? ಗೊತ್ತು ಅಂತ ಹೇಳಿದ್ರೆ ವಾಲಿ ಅಲ್ಲಿ ಯಾವ ಪರಿಸ್ಥಿತಿಲಿ ಇದ್ದಾನೆ ಅನ್ನೋದ್ರ ಜೊತೆಗೆ ಯಾಕೆ ಅಲ್ಲಿದ್ದಾನೆ ಅನ್ನೋದು ಹೇಳ್ಬೇಕು. ಆ ದೇವರ ಒಡವೆಗಳ ಬಗ್ಗೆ, ವಂಶಕ್ಕೆ ಸೇರಿದ ಸಂಪತ್ತಿನ ಬಗ್ಗೆನೂ ಹೇಳ್ಬೇಕಾಗತ್ತೆ. ಹೇಳಲ್ಲ? ಮಾತಾಡಿ ಅತ್ತೆ. ನಿಮ್ಮನ್ ಮೀಟ್ ಮಾಡೋಕ್ಕೆ ಹೋಗ್ಬೇಕು ಅಂತಿದ್ದ, ಬಂದಿದ್ನಾ? ಬರ್ಲಿಲ್ಲಮ್ಮ. ಮತ್ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಅಂದ್ರೆ ಏನಂತ ಹೇಳಿ? ಅವನ್ ಎಲ್ಲಿದ್ದಾನೆ ಅಂತ ನಿನ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಂದ್ರೆ ಯಾವ್ದೋ ಆಪತ್ತಲ್ಲಿದ್ದಾನೆ ಅಂತ ತಾನೆ? ವಾಲಿಯಿಂದ ಯಾರಿಗಾದ್ರೂ ತೊಂದರೆ ಆಗತ್ತೆ ಅಷ್ಟೇ. ವಾಲಿಗೆ ಯಾವ ತೊಂದ್ರೆನೂ ಆಗಲ್ಲತ್ತೆ.
ಟೈಮ್ ಸರಿಯಾಗಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗತ್ತಮ್ಮ. ನಿನ್ ಫೋನು ತೆಗಿತಿಲ್ಲ, ನನ್ ಫೋನು ತೆಗಿತಿಲ್ಲ ಅಂದ್ರೆ ಅವನು ಕಷ್ಟದಲ್ಲಿದ್ದಾನೆ ಅಂತ ತಾನೇ ಅರ್ಥ. ಸರಿ, ಅಲ್ಲಿನ ವಿಷಯನ ನೀನೇ ನೋಡ್ಕೋ. ಈಗ ವಾಲಿ ಎಲ್ಲಿದ್ದಾನೆ ಅಂತ ನಾನ್ ತಿಳ್ಕೊತೀನಿ. ಹಾ ಸರಿ ಅತ್ತೆ. ಆದ್ರೂ ನನ್ನ ಮಗನ ಬಗ್ಗೆ ಶಾಂತ ಏನ್ ಹೇಳಿದ್ರೇನು, ಅವನು ಜೀವಂತವಾಗಿರ್ಬೇಕು. ಮೊದಲು ಅವನನ್ನು ಕಾಪಾಡ್ಕೋಬೇಕು, ಆಮೇಲೆ ಶಾಂತ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ ವೈದೇಹಿನ ಸಾಯಿಸ್ಬಿಟ್ರು, ಚಾಕುಲ್ ಚುಚ್ಚಿಬಿಟ್ರು. ನನ್ ಕಣ್ಮುಂದೆನೆ ಸಾಯಿಸ್ಬಿಟ್ರು ಅಮ್ಮ. ಏನು ಆಗಿಲ್ಲಮ್ಮ. ನನ್ ವೈದೇಹಿ, ಹೌದಮ್ಮ. ನನ್ ವೈದೇಹಿನ ಹೆದರ್ಕೋಬೇಡ. ಸಾಯಿಸ್ಬಿಟ್ರು ಅಮ್ಮ. ವೈದೇಹಿ ಆಚೆ ಹೋಗಿದ್ದಾರೆ, ಮತ್ತೆ ಬಂದ್ಬಿಡ್ತಾರೆ. ಇಲ್ಲಮ್ಮ, ನೋಡು ಶಾಂತ, ನನ್ ಸಮಾಧಾನ ಕಣ್ಮುಂದೆನೆ ಸಾಯಿಸ್ಬಿಟ್ರು. ಇಲ್ಲಮ್ಮ. ನನ್ ವೈದೇಹಿನ ಸಾಯಿಸ್ಬಿಟ್ರು. ಸದ್ಯಕ್ಕೆ ಇವಳು ಸಾಯಿಸ್ಬಿಟ್ಟ ಅಂತ ಹೇಳ್ತಿದ್ದಾಳೆ ಹೊರತು ಸಾಯಿಸಿದ್ದು ವಾಲಿ ಅಂತ ಹೇಳ್ತಿಲ್ಲ. ಒಂದ್ ವೇಳೆ ವಾಲಿ ನೋಡ್ಬಿಟ್ರೆ ನೆನ್ಪಾಗ್ಬಿಡತ್ತೋ ಏನು. ಅವನೀಗ ಇಲ್ಲಿ ಇಲ್ದೇ ಇರೋದೇ ಒಳ್ಳೇದಾಯ್ತು ಬಿಡು. ಶಾಂತ, ವೈದೇಹಿ, ಹೇಳು ಮತ್ ಕೇಳು. ಮೊದ್ಲು ಇದನ್ನ ಕುಡಿ ಶಾಂತ. ನಾನೇನು ಕುಡಿಯೋದಿಲ್ಲ. ನಂಗ್ ನನ್ ವೈದೇಹಿ ಬೇಕು, ನನ್ ವೈದೇಹಿ ಬೇಕು. ವೈದೇಹಿ, ನನ್ ವೈದೇಹಿ ಎಲ್ಲಿದ್ದಾಳೆ? ನನ್ ವೈದೇಹಿನ ತೋರಿಸಿ. ನನ್ ವೈದೇಹಿನ ಸಾಯಿಸ್ಬಿಟ್ರು ಅತ್ತಿಗೆ, ಸಾಯಿಸ್ಬಿಟ್ರು. ನನ್ ವೈದೇಹಿ ಬೇಕು. ಅಮ್ಮ, ದೇವಾಂಶ್ಗೆ ಫೋನ್ ಮಾಡಿದೆ ಅಲ್ವಾ? ಬರ್ತಾ ಇದಾರಲ್ವಾ? ಬರ್ತಿದ್ದಾರೆ ಕಣೋ. ಬರ್ತಾಳೆ, ಕುಡಿ. ನೋಡು, ವೈದೇಹಿ ದೇವಾಂಶ್ ಬಂದ್ಬಿಟ್ರು. ಅಮ್ಮ, ವೈದೇಹಿ, ವೈದೇಹಿ. ನಿಂಗೇನೂ ಆಗಿಲ್ಲ ಅಲ್ವಾ? ನಿಂಗೇನೂ ಆಗಿಲ್ಲ ತಾನೇ? ಇಲ್ಲಮ್ಮ, ನನಗೇನೂ ಆಗಿಲ್ಲ. ಅವನು ಒಳ್ಳೆಯವನಲ್ಲಮ್ಮ. ಅವನು ನಿನ್ನ ಕೊಂದ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ. ಅಮ್ಮ ವೈದೇಹಿ, ಅಮ್ಮ, ವೈದೇಹಿ. ನನಗೇನೂ ಆಗಿಲ್ಲ. ನೋಡು, ನಾನು ಚೆನ್ನಾಗೇ ಇದ್ದೀನಿ ಅಲ್ವಾ? ಅವ್ರು ಸಾಯಿಸಿದ್ದು ನನ್ನ ರೂಪದಲ್ಲಿರೋ ವೈಶಾಲಿನ. ನೀನು ನನ್ನೇ ಅನ್ಕೊಂಡು ಭಯ ಪಡ್ತಾ ಇದ್ಯಾ. ನನಗೇನೂ ಆಗಿಲ್ಲ ಅಮ್ಮ. ವೈದೇಹಿ, ನಿಂಗೇನೂ ಆಗಿಲ್ಲ ತಾನೇ? ನನಗೇನೂ ಆಗಿಲ್ಲ. ಹೌದು ಶಾಂತ, ವೈದೇಹಿಗೇನೂ ಆಗಲ್ಲ. ನೀನ್ ಸುಮ್ಮನೆ ಹೆದರ್ಕೋಬೇಡ. ವೈದೇಹಿ, ಇದು ನಿಮ್ಮಮ್ಮಂಗೆ ಕೊಡ್ಸು. ಅಷ್ಟಕ್ಕೂ ಬಾವ ನನ್ನ ಪಕ್ಕನೇ ಇದ್ದಾರೆ ಅಲ್ವಮ್ಮ. ಬಾವ ನನ್ನ ಜೊತೆ ಇರುವವರೆಗೂ ನಂಗೇನಾಗಲ್ಲ. ಮೊದಲು ಔಷಧಿ ಕುಡಿ. ದೇವಾಂಶ್, ಇಲ್ ಬಾ ಕಂದ. ಅತ್ತೆ, ವೈದೇಹಿನ ಚೆನ್ನಾಗಿ ನೋಡ್ಕೋ. ಅವನು ಒಳ್ಳೆಯವನಲ್ಲ. ವೈದೇಹಿಗೇನಾದ್ರೂ ಮಾಡ್ಬಿಡ್ತಾನೆ. ವೈದೇಹಿನ ಹುಷಾರಾಗಿ ನೋಡ್ಕೋ. ಅತ್ತೆ ಏನೂ ಆಗಲ್ಲ, ನಾನು ನೋಡ್ಕೋತೀನಲ್ವಾ. ಆಗ ನಡೆದ ಘಟನೆ ಕೆಟ್ಟ ಕನಸ್ತರ ನನ್ನ ಮಗಳನ್ನ ಕಾಡ್ತಾನೇ ಇದೆ. ಇವಳು ಪೂರ್ತಿ ಗುಣ ಆಗೋವರೆಗೂ ಈ ಸ್ಥಿತಿಯಿಂದ ಹೊರಗೆ ಬರಕ್ಕಾಗಲ್ಲ. ಹೌದಮ್ಮ, ವೈದ್ಯರು ಹೇಳ್ದ ಹಾಗೆ ನಾವು ತಡ ಮಾಡದೆ ಆಯುರ್ವೇದ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಆಗ ನನ್ನ ತಂಗಿ ಮೊದಲಿನ ಹಾಗೆ ಆಗ್ತಾಳೆ. ಇದೆಲ್ಲಾನು ವಾರಸ್ದಾರ ಹುಡ್ತಾ ಇರೋದಕ್ಕೆ ಆಗ್ತಿರೋದನ್ಸುತ್ತೆ. ಇನ್ನೂ ಯಾಕ್ರಿ ತಡ? ಈ ಕೂಡ್ಲೆ ಶಾಂತನ್ ಕರ್ಕೊಂಡು ನೀವು ಹೊರಡಿ. ಕರ್ಕೊಂಡು ಹೋಗೋಣ ಬನ್ನಿ ಮಾವ. ನಾನು ಬರ್ತೀನಿ. ನೀ ಎಲ್ಗಮ್ಮ? ಈ ಪರಿಸ್ಥಿತಿಯಲ್ಲಿ ನೀನ್ ಪ್ರಯಾಣ ಮಾಡೋದು ಒಳ್ಳೇದಲ್ಲ ಕಣಮ್ಮ. ಪರವಾಗಿಲ್ಲ ಅಜ್ಜಿ, ಈ ಪರಿಸ್ಥಿತಿನಲ್ಲೇ ಅಮ್ಮನ ಜೊತೆನೇ ಇರಬೇಕು. ನನ್ನ ತಂಗಿನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲಮ್ಮ. ಆದ್ರೂ ಈಗ ಎಲ್ರಿಗಿಂತ ಎಲ್ಲದಕ್ಕಿಂತ ಈ ಮನೆಗೆ ಬರೋ ವಾರಸ್ದಾರ ಮುಖ್ಯ. ಒಂದೇ ಒಂದು ಚಿಕ್ಕ ತಪ್ಪು ಕೂಡ ಆಗ್ಬಾರ್ದು. ಶಾಂತನ ನಾನ್ ಕರ್ಕೊಂಡು ಹೋಗ್ತೀನಿ, ನೀವೆಲ್ಲ ಹುಷಾರಾಗಿರಿ. ದೇವಾಂಶ್, ರಂಗನ್ಗೆ ಹೇಳಿ ಕಾರ್ ರೆಡಿ ಮಾಡಿಸು. ಆಗ್ಲಿ ಅಪ್ಪ.
ಇವಾಗ ಏನ್ ಮಾಡ್ಲಿ? ಆಯುರ್ವೇದ ಸೆಂಟ್ರಿಗೆ ಕರ್ಕೊಂಡು ಹೋಗ್ಬಿಟ್ರೆ ಹುಷಾರಾಗ್ಬಿಡ್ತಾರೆ. ವಾಲಿನ ಗುರ್ತಿಡ್ದ್ಬಿಡ್ತಾರೆ. ಆಮೇಲೆ ನಾನು ಸಿಕ್ಕಾಕೊಂತೀನಿ. ಇವ್ರು ಆಯುರ್ವೇದ ಸೆಂಟ್ರಿಗೆ ಹೋಗ್ಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು? ಹೇಗ್ ತಡೆಯೋದು? ನೀನ್ ಹುಷಾರಮ್ಮ. ವೈದೇಹಿ, ನೀನು ಬರ್ತಿದ್ಯಾ ಅಲ್ವಾ? ಮಾವ ಬರ್ತಾ ಇದ್ದಾರಲ್ಲಮ್ಮ, ನೀನು ಮಾವ ಹೋಗ್ಬನ್ನಿ. ನೀನ್ ಬಂದ್ರೆ ನಾನು ಹೋಗೋದು. ವೈದೇಹಿ ಬರಬಾರ್ದಮ್ಮ. ನನ್ ವೈದೇಹಿ ನನ್ ಜೊತೆಲೇ ಇರ್ಬೇಕು, ಇಲ್ಲಾಂದ್ರೆ ಅವನು ಸಾಯಿಸ್ಬಿಡ್ತಾನೆ. ನನಗೇನೂ ಆಗಲ್ಲಮ್ಮ, ಬಾವ ಇದ್ದಾರೆ ಅಂತ ಹೇಳ್ದೆ ಅಲ್ವಾ. ಅಲ್ದೆ ನಾನು ಬಂದ್ಬಿಟ್ರೆ ನನ್ನ ಹೊಟ್ಟೆಲಿರೋ ಮಗುನ್ ಯಾರು ನೋಡ್ಕೋತಾರೆ ಹೇಳು? ಪಾಪಗೋಸ್ಕರನಾ? ಹಾಗಾದ್ರೆ ಸರಿ. ದೇವಾಂಶ್, ವೈದೇಹಿ ನೋಡ್ಕೋ. ಬಾ ಅಮ್ಮ. ನಿಜ ಏನು ಅಂತ ಗೊತ್ತಾಗೋವರೆಗೂ ಹುಷಾರಾಗಿರು ಮಗನೇ. ವೈದೇಹಿ, ನೀನು ಹುಷಾರಾಗಿರಮ್ಮ. ಹಾಗೆ ಆಗ್ಲಿ ಅಪ್ಪ. ನೀವು ಮತ್ತೆ ವಾಪಸ್ ಬರೋಷ್ಟರಲ್ಲಿ ಸಮಸ್ಯೆಗಳೆಲ್ಲ ದೂರ ಆಗಿರುತ್ತೆ. ಧೈರ್ಯವಾಗಿ ಹೋಗಿ ಬನ್ನಿ ಅಪ್ಪ. ಹೌದು ಮಾವ, ದೇವ್ರ ಆಭರಣಗಳು ಸಿಗತ್ತೆ, ಗುಡಿಲ್ ಪೂಜೆ ಶುರು ಆಗತ್ತೆ, ಎಲ್ಲಾ ಸಮಸ್ಯೆಗಳು ಹೊರಟೋಗುತ್ತೆ. ನಿನ್ ಬಾಯಾರಿಕೆಯಿಂದ ಹಾಗೆ ಆದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಏನಿದೆ ಹೇಳಮ್ಮ? ಏನಪ್ಪ? ಏನೂ ಇಲ್ಲ ಎಂದು ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ನನ್ ಮಗಳು ಗುಣ ಆಗಿ ಮತ್ತೆ ಮೊದ್ಲಿನ ತರ ಆದ್ರೆ ಒಳ್ಳೆ ದಿನಗಳು ಶುರುವಾದ ಹಾಗೆ ದೇವಾ. ಆಗ ನಮ್ ಬ್ಯಾಡ್ ಟೈಮ್ ಶುರುವಾಗತ್ತೆ. ಏನು ಅಂದ್ರೆ ಟೈಮ್ ಆಗ್ತಾ ಇದೆ, ಹೊರಡಿ ಬೇಗ. ಹೋಗ್ ಬರ್ತೀನಿ ಕೌಸಲ್ಯ, ಹೋಗ್ ಬರ್ತೀನಿ ಮಗನೆ. ಹುಷಾರಪ್ಪ. ವೈದೇಹಿ, ಹುಷಾರಾಗಿರಮ್ಮ. ಹಾಗೆ ಆಗ್ಲಿ ಮಾವ. ಅಮ್ಮ, ನಾನು ಹೋಗ್ ಬರ್ತೀನಿ. ಸರಿ ಕಣ. ಅಯ್ಯೋ ಅಪ್ಪ. ಅಯ್ಯೋ ಅಯ್ಯೋ, ಏನು ಅಂದ್ರೆ? ಏನಾಯ್ತ್ರಿ, ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಕೌಸಲ್ಯ, ನೀವೆಲ್ಲರೂ ಹುಷಾರಾಗಿರಿ. ಮನೇಲೇ ಇರ್ತೀವಿ ನಾವು, ನಮಗೇನಾಗುತ್ತೋ? ನೀನ್ ಶಾಂತನ ಹುಷಾರಾಗಿ ಕರ್ಕೊಂಡೋಗಿ ಮತ್ತೆ ಬೇಗ ಬಾ. ಹಾಗೆ ಆಗ್ಲಮ್ಮ. ಇವಾಗ ಮಾವ ಹೋಗ್ಲೇಬೇಕಾ ಇಂದು ಅಜ್ಜಿ? ಮಾವ ಪಾಪ ಕಾಲಿಡ್ವಿ ಬಿದ್ದೋದ್ರು. ಯಾಕೋ ನಂಗಿದು ಅಪಶಕನ ಅಂತ ಅನಿಸ್ತಾ ಇದೆ. ಏನೋ ಕಾಲಿಡುವುದೇ, ಅದಕ್ಕೆ ಅಪಶಕನ ಅನ್ಕೊಂಡ್ರೆ ಹೇಗೆ? ಅಲ್ಲ, ಯಾವಾಗಿಂದ ಶಕುನಗಳು ನಂಬ್ತಿದೀಯಾ? ಟೈಮ್ ಕೆಟ್ರೆ ಎಲ್ಲನೂ ನಂಬೇಕು. ಈಗ್ಲೂ ಇವ್ರನ್ನ ತಡೆಯೋಕ್ಕಾಗಿಲ್ವಲ್ಲ. ಹೋಗ್ಬರ್ತೀನಿ ದೇವಾಂಶ್. ಓಕೆ ಅಪ್ಪ. ಅಮ್ಮ ವೈದೇಹಿ, ಹುಷಾರಮ್ಮ. ಹಾಗೆ ಆಗ್ಲಿ ಮಾವ. ಹೋಗ್ಬರ್ತೀನಿ ಕೌಸಲ್ಯ. ಆಯ್ತು ರೀ. ಬಾಯ್.